ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಂದ್ ಕಡೆ ಕುರ್ಚಿ ಕಿತ್ತಾಟ, ಮತ್ತೊಂದ್ ಕಡೆ ಆಸ್ಟ್ರೇಲಿಯಾ ಟೂರ್ ಹೋಗಿದ್ದಾರೆ ಸಚಿವರುಗಳು ಮತ್ತು ಶಾಸಕರುಗಳು. ಅದರ ನಡುವೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗೆ ಕೆಲ ಶಾಸಕರುಗಳು ಪತ್ರ ಬರೆದಿದ್ದಾರಂತ. ಏನಂತ? ನಮ್ಮನ್ನು ಮಂತ್ರಿ ಮಾಡಿ ಅಂತ. ಕುರ್ಚಿ ಫೈಟ್ ನಡುವೆ ಹೈಕಮಾಂಡ್ಗೆ ಶಾಸಕರುಗಳು ಗುಂಪಾಗಿ ಒಂದು ಪತ್ರ ಬರೆದಿದ್ದಾರೆ. ಈಗ ಸುರ್ಜೇವಾಲಾಗೆ ಪತ್ರ ಬರೆದಿದ್ದಾರೆ. ಮೊದಲ ಬಾರಿ ಗೆದ್ದ ಶಾಸಕರುಗಳು ಮಂತ್ರಿ ಪಟ್ಟಕ್ಕಾಗಿ ಹೈಕಮಾಂಡ್ಗೆ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಪತ್ರ ಬರೆದಿದ್ದು, ಕ್ಯಾಬಿನೆಟ್ಗೆ ನಮ್ಮನ್ನ ಸೇರಿಸ್ಕೊಳ್ಳಿ, ನಮ್ಮನ್ನು ಪರಿಗಣಿಸಿ ಅಂತ ಪತ್ರ ಬರೆದಿದ್ದಾರೆ. ಸಚಿವ ಸಂಪುಟದಲ್ಲಿ ಹೊಸ 5 ಶಾಸಕರಿಗೆ ಅವಕಾಶ ಕೊಡಬೇಕು ನೀವು. ಶಾಸಕ ಪ್ರದೀಪ್ ಈಶ್ವರ್, ಭೀಮಸೇನ ಚಿಮ್ಮನಕಟ್ಟಿ, ಪೊನ್ನಣ್ಣ, ವಿಶ್ವಾಸ್ ವೈದ್ಯ, ಇಕ್ಬಾಲ್ ಹುಸೇನ್, ನಾರಾ ಭರತ್ ರೆಡ್ಡಿ, ಉದಯ್ ಕುಮಾರ್, ಪ್ರದೀಪ್ ಈಶ್ವರ್, ಪೊನ್ನಣ್ಣ, NT ಶ್ರೀನಿವಾಸ್, ಅಶೋಕ್ ಕುಮಾರ್, AC ಶ್ರೀನಿವಾಸ್, ದರ್ಶನ್ ಧ್ರುವನಾರಾಯಣ್, ಮಹೇಂದ್ರ ತಮ್ಮಣ್ಣನವರು, ಹೀಗೆ ನಯನಾ ಮೋಟಮ್ಮ ಮೂಡಿಗೆರೆ ಅವರು ಒಟ್ಟು 30 ಜನ ಪತ್ರವನ್ನ ಬರೆದಿದ್ದಾರೆ. ಇಲ್ಲಿ ಒಂದು ಗಮನಿಸಬೇಕಾಗಿರೋದು, ಈ 30ರಿಂದ 31 ಜನ MLAಗಳು ಸಹಿ ಹಾಕಿದ್ದಾರಲ್ಲ, ಇದರಲ್ಲಿ ಆಲ್ಮೋಸ್ಟ್ DK ಪರವಾಗಿರುವಂತಹ ಅಂಡ್ ಫಸ್ಟ್ ಟೈಮ್ ಎಲೆಕ್ಟ್ ಆಗಿರುವಂತಹ ಶಾಸಕರುಗಳು ಒಂದು. ಅಂಡ್ ಇದರಲ್ಲೂ ಕೂಡ ಈಗ ನಾನು ಇಷ್ಟೊತ್ತು ಒಂದು ಪದ ಬಳಸಿದೆ, ಆಲ್ಮೋಸ್ಟ್ ಅಂತ. ಅದೇ ಹೆಚ್ಚಿನ ಸಂಖ್ಯೆಯ ಶಾಸಕರುಗಳು ಒಂದ್ಸಲ ಡೆಲ್ಲಿಗೂ ಕೂಡ ಹೋಗಿ ಬಂದಿದ್ರು. ಯಾಕೆ? DK ಪರವಾಗಿ ಬ್ಯಾಟ್ ಬೀಸಕ್ಕೆ. ಈಗ ಅವ್ರೇನ್ ಮಾಡ್ತಾ ಇದಾರೆ? ಕಾದ್ರು ಈಗ ಚೇಂಜ್ ಆಗುತ್ತೆ, CM ಕುರ್ಚಿ ಆಗ ಚೇಂಜ್ ಆಗುತ್ತೆ ಅಂತ. ಯಾವಾಗ ಇದು ಇನ್ನೂ ಲೇಟ್ ಆಗುತ್ತೆ ಅಂತ ಗೊತ್ತಾಯ್ತು, ಇನ್ನೂ ಕಾಯ್ದ್ರೆ ನಮಗೆ ಉತ್ತರ ಸಿಗೋದು ಅಷ್ಟರಲ್ಲೇ ಇದೆ, ಈಗಲೇ ಕ್ಲೈಮ್ ಮಾಡ್ಬಿಡೋಣ ಅಂತ. ಅಂಡ್ ಸಚಿವರ ವಿಚಾರ ಅಂತ ಬಂದಾಗ ನೋಡಿ, ಸಾಮಾನ್ಯವಾಗಿ ಪಕ್ಷ ಅಧಿಕಾರಕ್ಕೆ ಬಂದ 2-2.5 ವರ್ಷ ಆಗ್ತಾ ಇದ್ದಂಗೆ ರೀಪ್ಲೇಸ್ ಮಾಡ್ತಾರೆ, ಮೇಜರ್ ಸರ್ಜರಿ ಮಾಡ್ತಾರೆ. ಕೆಲವೊಬ್ರು ಬರೋದು ಬರೀ ಬೆಂಚ್ ಬಿಸಿ ಮಾಡೋದು ಹೋಗೋದು ಇಂತಹ ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಹಾಗಾಗಿ ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಇವ್ಯಾವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇಲ್ಲ, ನಾವು ಗಮನಿಸಬಹುದು. ಇದರ ನಡುವೆ ಹೊಸದಾಗಿ ಆಯ್ಕೆ ಆಗಿರುವಂತಹ ಅಥವಾ ಎಲೆಕ್ಟ್ ಆಗಿರುವ MLAಗಳು ನಮಗೂ ಪರಿಗಣಿಸಿ, ನಮಗೂ ಅವಕಾಶ ಮಾಡಿಕೊಡಿ ಅಂತ ಪತ್ರವನ್ನ ಬರೆದಿದ್ದಾರೆ. ಸೊ ಒಂದು ಕಡೆ ಕುರ್ಚಿ ಕಿತ್ತಾಟ, ಮತ್ತೊಂದು ಕಡೆ ಸಂಪುಟಕ್ಕೆ ಮೇಜರ್ ಸರ್ಜರಿ, ಮಗದೊಂದು ಕಡೆ ಈ ಅಬ್ರಾಡ್ ಟ್ರಿಪ್ ಹೋಗಿದ್ದಾರೆ. ಸೊ ಇದಿಷ್ಟನ್ನು ಪರಿಗಣನೆಗೆ ತಗೊಂಡು ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ ಕಾದು ನೋಡ್ಬೇಕು. ಅಂಡ್ ಇದರಲ್ಲಿ ತುಂಬಾ ಅಂದ್ರೆ ಹೆಚ್ಚಿನ ನಂಬರ್ಸ್ DK ಪರವಾಗಿ ಇರುವಂತಹ ಶಾಸಕರುಗಳೇ ಇದ್ದಾರೆ. DK ಪರವಾಗಿ ಮಾತನಾಡಿರುವ ಶಾಸಕರು ಕೂಡ ಇದ್ದಾರೆ. ಎಕ್ಸಾಂಪಲ್ ರಾಮನಗರದ MLA ಇಕ್ಬಾಲ್ ಹುಸೇನ್, ಹೀಗೆ ಉದಯ್ ಕುಮಾರ್, ಇವರೆಲ್ಲರೂ ಡೆಲ್ಲಿಗೆ ಹೋಗಿ ಬಂದಂತವ್ರು ಒಂದ್ಸಲ DK ಪರವಾಗಿ ಬ್ಯಾಟ್ ಬೀಸಕ್ಕೆ. ಬಟ್ ಕೇಳಿದಾಗ ಏನು ಇಲ್ಲಪ್ಪ, ಅಂತದ್ದೇನಿಲ್ಲಪ್ಪ, ಸುಮ್ಮನೆ ಹೋಗಿ ಬಂದಿದ್ವಪ್ಪ ಅಂತ ಇದ್ರು. ಈಗ ಸುರ್ಜೇವಾಲಾ ಅವರಿಗೆ ಪತ್ರ ಬರೆದಿದ್ದಾರೆ. ಅಂಡ್ ಸುರ್ಜೇವಾಲಾ ಅವರು DKಗೆ ಪರಮ ಆಪ್ತರು. DKನ ಸಿದ್ದರಾಮಯ್ಯನ ಅಂತ ಸುರ್ಜೇವಾಲಾ ಅವರ ಮುಂದೆ ತಕಡಿ ಇಟ್ಟಾಗ ಡೆಫಿನೆಟ್ಲಿ DK ಪರವಾಗಿ ಸ್ವಲ್ಪ ವಾಲ್ತಾರೆ ಅವರು. ಸೊ ಇದನ್ನ ಹೆಂಗ್ ಪರಿಗಣನೆಗೆ ತಗೊಳ್ತಾರೆ, ಗಾಂಧಿ ಕುಟುಂಬಕ್ಕೆ ಹೆಂಗ್ ಮುಟ್ಟಿಸ್ತಾರೆ, CM ಕುರ್ಚಿ ಬದಲಾವಣೆ ಆಗ ತನಕ ಈ ಸಂಪುಟಕ್ಕೆ ಮೇಜರ್ ಸರ್ಜರಿ ಗಿರ್ಜರಿ ಏನೂ ಆಗಲ್ವಾ, ಇವೆಲ್ಲವೂ ಕಾದು ನೋಡ್ಬೇಕು. ಓಕೆ, ಆ ನಂಬರ್ ಅಂದ್ರೆ ಹೆಸರುಗಳನ್ನ ನೋಡ್ತಾ ಇದ್ದೀರಿ, ಎಲ್ಲೆಲ್ಲಿ MLAಗಳು ಅಂತ. ಇವರೆಲ್ಲರೂ ಒಂದು ಲೆಟರಿಗೆ ಸೈನ್ ಮಾಡಿದ್ದಾರೆ, ಸುರ್ಜೇವಾಲಾ ಅವ್ರಿಗೆ ತಲುಪಿಸಿದ್ದಾರೆ. ಏನಂತ? ಸಂಪುಟಕ್ಕೆ ಟೈಮ್ ಆಯ್ತು, ಅದಕ್ಕೂ ಕೂಡ ಆಯಸ್ ಮುಗ್ದೋಯ್ತು, ಒಂದು ಮೇಜರ್ ಸರ್ಜರಿ ಮಾಡಿ ಹೊರಗೆ ಹೋಗ್ತಾರಲ್ಲ, ಆ ಜಾಗಕ್ಕೆ ನಮ್ಮನ್ನು ಪರಿಗಣಿಸ್ಬೇಕು ನೀವು ಅಂತ ಹೇಳೋದ್ರ ಮುಖಾಂತರ ರಾಮನಗರದ MLA ಇಕ್ಬಾಲ್ ಹುಸೇನ್, ಸವದತ್ತಿ MLA ವಿಶ್ವಾಸ್ ವೈದ್ಯ, ಬಳ್ಳಾರಿ MLA ನಾರಾ ಭರತ್ ರೆಡ್ಡಿ, ಮದ್ದೂರು MLA ನಾರಾ ಭರತ್ ರೆಡ್ಡಿ, ಬಳ್ಳಾರಿ MLA ಅವರು ಹಾಕಿದ್ದಾರೆ ನೋಡಿ ಅಲ್ಲಿ, ನನ್ಗೊಂದ್ಸಲ ಅವಕಾಶ ಮಾಡಿಕೊಡ್ಬೇಕು ಅಂತ. ಹಿಂಗೆ 30ರಿಂದ 31 ಜನ ಸೈನ್ ಮಾಡಿ ಸುರ್ಜೇವಾಲಾ ಅವರಿಗೆ ತಲುಪಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗೆ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ 2-2.5 ವರ್ಷ ಯಾವಾಗ ಸರ್ಕಾರಕ್ಕೆ ತುಂಬ್ತೋ ಆಗ್ಲೇ ಒಂದು ಮೇಜರ್ ಸರ್ಜರಿ ಮಾಡ್ಬೇಕಿತ್ತು ಸಂಪುಟಕ್ಕೆ. ಯಾಕೆ ಇಷ್ಟೊಂದು ತಡ ಆಗ್ತಾ ಇದೆ? ಕುರ್ಚಿ ಬದಲಾವಣೆ ಆಗ ತನಕ ಇದ್ರ ಬಗ್ಗೆ ಚರ್ಚೆನೇ ಇಲ್ವಾ? ಕಾದು ಸೋತು ಕೊನೆಗೆ ತಾವೇ ಪತ್ರ ಬರೆಯುವ ಹಂತಕ್ಕೆ ತಲುಪಿಸ್ಕೊಳ್ತಲ್ಲ ಹೈಕಮಾಂಡ್ ಅಂತ. ಸೊ ಎಷ್ಟು ಜನ ಅಂಡ್ ಇಷ್ಟು ಜನರಲ್ಲಿ ಯಾರ್ಯಾರು ಪರವಾಗಿ ಅಥವಾ ಬಣದ ಶಾಸಕರುಗಳಿದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ವಿದ್ಯಾ, ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. DCM DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರ ನಡುವೆ ಅಧಿಕಾರ ಹಂಚಿಕೆ ವಿಚಾರ ಒಪ್ಪಂದ ಆಗಿರುವಂತಹ ಚರ್ಚೆ ಇರುವಂಥದ್ದು. ಹೀಗಾಗಿ ಸಚಿವ ಸಂಪುಟ ಪುನರಚನೆ ಈ ಸಂದರ್ಭದಲ್ಲಿ ಮಾಡಲೇಬಾರದು ಅನ್ನೋಂಥದ್ದು ನಿಟ್ಟಿನಲ್ಲಿ DK ಶಿವಕುಮಾರ್ ಹಠ ಸಾಧಿಸ್ತಾ ಇದ್ರೆ, CM ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಯಾಗಿ ಕೂಡ ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಸಾಕಷ್ಟು
ಒತ್ತಡವನ್ನು ಹೇರುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ಇದಕ್ಕೆ ಅಡ್ಡಗಾಲಾಗ್ತಿರುವಂಥದ್ದು ಡಿ ಕೆ ಶಿವಕುಮಾರ್. ಹೀಗಾಗಿ ಈ ವಿಚಾರ ಸಚಿವ ಸಂಪುಟ ಪುನರಚನೆ ವಿಚಾರ ದಿನದಿಂದ ದಿನಕ್ಕೆ ಡಿಲೇ ಆಗ್ತಾ ಇದೆ. ಕಳೆದ 1.5 ವರ್ಷದಿಂದಲೂ ಕೂಡ ಅಂದರೆ 1.5-2 ವರ್ಷದಿಂದಲೂ ಕೂಡ ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನುವಂಥ ಒತ್ತಡ ಕೇಳಿ ಬರ್ತಾ ಇತ್ತು. ಹಿರಿಯ ಶಾಸಕರು ಮತ್ತು ನೂತನ ಶಾಸಕರು ಕೂಡ ಹೈಕಮಾಂಡ್ ನಾಯಕರಿಗೆ ಲಾಬಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಕಳೆದ ಅಧಿವೇಶನದ ಸಂದರ್ಭದಲ್ಲಿ ನೂತನವಾಗಿರುವಂಥ 38 ಶಾಸಕರ ಪೈಕಿ 31 ಶಾಸಕರು ಹೈಕಮಾಂಡ್ ನಾಯಕರಿಗೆ ಪತ್ರವನ್ನು ಬರೆದಿರುವಂಥದ್ದು. ಅದರಲ್ಲೂ ಕೂಡ 5 ಶಾಸಕರನ್ನು ಸಚಿವ ಸಂಪುಟಕ್ಕೆ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಪ್ರಮುಖವಾಗಿ ನೂತನವಾಗಿ ಆಯ್ಕೆಯಾಗಿರುವಂಥ ಎಸ್ ಪೂರ್ಣ ಆಗಿರ್ಬೋದು, ಪ್ರದೀಪ್ ಈಶ್ವರ್, ನಾರಾ ಭರತ್ ರೆಡ್ಡಿ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಈ ರೀತಿ 31 ಶಾಸಕರೆಲ್ಲರೂ ಕೂಡ ಸಹಿ ಸಂಗ್ರಹವನ್ನು ಮಾಡಿ ಹೈಕಮಾಂಡ್ ನಾಯಕರಾಗಿರುವಂಥ ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರಿಗೆ ಈ ಒಂದು ಪತ್ರವನ್ನು ಮುಟ್ಟಿಸಿದ್ದಾರೆ. ಆದರೆ ಈ ಒಂದು ಪತ್ರದ ಎಫೆಕ್ಟ್ ಯಾವ ರೀತಿ ಆಗಿದೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆದರೆ ಈ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕರು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಹೌದು, ನಾವು ನಮ್ಮನ್ನು ಕೂಡ ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಬರೆದಿದ್ದೇವೆ, ಸಹಿ ಸಂಗ್ರಹ ಮಾಡಿದ್ದೇವೆ ಅಂತ ಮಾತನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಇದಕ್ಕೆ ಸೊಪ್ಪು ಹಾಕಿದ್ದಾರೆ. ಒಂದು ಕಡೆ DCM DK ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ನಾನೇ CM ಆಗಿರ್ತೀನಿ ಅಂತ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಇಲ್ಲಿಯವರೆಗೂ ಕೂಡ ಈ ಒಂದು ಪತ್ರಕ್ಕೆ ಏನು ಪರಿಗಣನೆಗೆ ಸಿಕ್ಕಿಲ್ಲ. ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡ್ತಿಲ್ಲ. ಒಂದು ವೇಳೆ ಸಚಿವ ಸಂಪುಟ ಪುನರಚನೆ ಆಯಿತು ಅಂದರೆ ಆ ಸಂದರ್ಭದಲ್ಲಿ ಇದನ್ನು ಪರಿಗಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಡವನ್ನು ಹಾಕಿದ್ದಾರೆ. ಇದೀಗ ಈ ಒಂದು ಪತ್ರ ವೈರಲ್ ಆಗ್ತಿರುವಂಥದ್ದು ಈ ಶಾಸಕರ ಬೇಡಿಕೆಗೆ ಹೈಕಮಾಂಡ್ ಯಾವ ರೀತಿ ಸೊಪ್ಪು ಹಾಕುತ್ತೆ, ಇಷ್ಟರ ಮಟ್ಟಿಗೆ ಗ್ರೀನ್ ಸಿಗ್ನಲ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ವಿದ್ಯಾ, ಥ್ಯಾಂಕ್ ಯು ದುರ್ಗೇಶ್ ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.